ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ರಾಗಿ ಮಾಲ್ಟ್ ಪೌಡ್ರನ್ನು ಹೇಗೆ ಮನೇಲಿ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ರಾಗಿ ಮಾಲ್ಟ್ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಕುಡಿಬಹುದು. ಇದು ಆರೋಗ್ಯಕರವಾದಂತಹ ಮಾಲ್ಟ್. ಬನ್ನಿ ಇದನ್ನು ಮಾಡಲಿಕ್ಕೆ ನಾವು ಹೇಗೆ ಮಾಡೋದು ಅನ್ನೋದು ನೋಡೋಣ. ಈ ರಾಗಿ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರಾಗಿಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಒಂದು 5 ರಿಂದ 6 ಗಂಟೆ ನೆನೆಯೋಕೆ ಇಡ್ತೀನಿ. ನೆನೆದಾದ್ಮೇಲೆ ರಾತ್ರಿ ಹೊತ್ತು ನಾನು ಈ ರಾಗಿಯನ್ನು ಒಂದು ಪುಟ್ಟಿ ಇಟ್ಟು ಅದರಲ್ಲಿ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಅದರಲ್ಲೆಲ್ಲ ನೀರು ತೆಗಿತೀನಿ. ರಾಗಿ ನೀರಲ್ಲಿರೋದನ್ನು ಎಲ್ಲ ಹಾಕಿ ನೀರು ತೆಗಿಬೇಕು. ತೆಗ್ದು ನೋಡಿ, ಈ ನೀರನ್ನು ನಾನು ಚೆಲ್ಲಿ ಮತ್ತೆ ಇದರಲ್ಲೇ ಇಡ್ತೀನಿ. ರಾತ್ರಿ ಎಲ್ಲ ನಾನು ಹೀಗೆ ಇದರಲ್ಲೇ ಬಟ್ಟೆಯಲ್ಲೇ ಮುಚ್ಚಿ ಇಡಬೇಕು. ನೋಡಿ, ನಾನು ಮನೆ ಒಳಗೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಅದರಲ್ಲಿ ರಾಗಿಯನ್ನು ಹಾಕ್ತಾಯಿದ್ದೀನಿ. ಈ ರಾಗಿ ಒಳಗೆ ಎಲ್ಲ ಒಣಸ್ಕೊಳ್ಬೇಕು, ಹೊರಗೆ ಹಾಕಬಾರ್ದು. ಹೊರಗೆ ಹಾಕಿದರೆ ಫುಲ್ ಡ್ರೈ ಆಗಿಬಿಡುತ್ತೆ. ಮನೆ ಒಳಗೆ ನಾವು ಪೂರ್ತಿ ಒಂದು ದಿನ ನಾವು ಒಣಸ್ಕೊಳ್ಬೇಕು. ಒಂದೊಂದು ಗಂಟೆ ಬಿಟ್ಟು ಸ್ವಲ್ಪ ಕೈ ನಾವು ಕೆಳಗೆ ಮೇಲೆ ಈ ರಾಗಿಯನ್ನು ಮಾಡ್ತಾಯಿದ್ರೆ ಸ್ವಲ್ಪ ಚೆನ್ನಾಗಿ ಡ್ರೈ ಆಗುತ್ತೆ. ಇದಕ್ಕೆ ಬಿಸಿಲೇ ಬೇಕು, ನಾವು ಹೊರಗೆ ಹಾಕಬೇಕು ಅನ್ನೋದೇನು ಬೇಕಾಗಿರೋದಿಲ್ಲ. ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನಾವು ಇದನ್ನು ಬಾಯಲ್ಲಿ ಹಾಕಿದರೆ ಕಟ್ ಅಂತ ಬರುತ್ತಲ್ಲ, ಅಷ್ಟು ಆಗಬಾರ್ದು. ಸ್ವಲ್ಪ ಮೆತ್ತಗಿರಬೇಕು. ಕಟ್ ಅಂತ ಬಂದರೆ ಅದು ಫುಲ್ ಡ್ರೈ ಆಗಿಬಿಟ್ಟಿದೆ ಅಂತ. ಸ್ವಲ್ಪ ಮೆತ್ತಗಿರುತ್ತಲ್ಲ, ಆವಾಗೇ ಇದನ್ನು ತೆಗೆದು ಬಿಟ್ಕೊಳ್ಬೇಕು. ತೆಗೆದು ನಾವು ಹಿಟ್ಟು ಮಾಡ್ಕೊಳ್ಳೋಣ. ಬನ್ನಿ, ಇದನ್ನು ಹಿಟ್ಟು ನಾನು ಹೇಗೆ ಮಾಡೋದು ಮಿಕ್ಸಿಯಲ್ಲಿ ಅನ್ನೋದು ತೋರಿಸ್ತೀನಿ. ನಿಮಗೆ ಟೈಮ್ ಇಲ್ಲ, ನಾವು ಇಷ್ಟೆಲ್ಲ ಮಾಡೋಕ್ಕೆ ನಮಗೆ ಬರೋದಿಲ್ಲ, ಆಗೋಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಅದು ಆರ್ಗ್ಯಾನಿಕ್ ಆಗಿ ಇರೋದ್ರಿಂದ ಹೆಲ್ತಿಗೂ ಭಾಳ ಚೆನ್ನಾಗಿದೆ ಇದು. ನೀವು ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಜಾರಲ್ಲಿ ಒಂದು ಸ್ಪೂನ್ ತೊಗೊಂಡೇ ಹಾಕ್ತಾಯಿದ್ದೀನಿ. ನಾವು ಕೈಯಲ್ಲಿ ತೊಗೊಂಡ್ರೆ ಕೆಳಗೆಲ್ಲ ಬಿದ್ದು ಹೋಗುತ್ತೆ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ರಾಗಿಯನ್ನು ಮೇಲೆ ಕೆಳಗೆ ಮಾಡ್ತಾ ಒಂದು 5 ನಿಮಿಷ ನಾವು ರುಬ್ತಾ ಹೋಗಬೇಕು. ನೋಡಿ, ರುಬ್ಬಿ ನಾನು ಎಲ್ಲ ಒಂದು ಜಾಳಿಯಲ್ಲಿ ಹಾಕಿ ಹಿಟ್ಟನ್ನು ತೆಗೆದುಕೊಳ್ತೀನಿ. ಇದು ಮೇಲೆ ಬರ್ತಾ ಇದೆಯಲ್ಲ ಜಾಳಿಯಲ್ಲಿ, ಅದನ್ನು ಮತ್ತೆ ನಾವು ಹಾಕಿ ಅದನ್ನು ರುಬ್ಕೊಳ್ಬೇಕು. ಒಂದು 5 ನಿಮಿಷ ರುಬ್ಕೊಳ್ಬೇಕು. ನಾನು ಈ ಥರ ಒಂದು 3-4 ಸಲ ನಾನು ರುಬ್ಕೊಂಡು ನಾನು ಜಾಳಿಯಲ್ಲಿ ಹಾಕಿ ಎಲ್ಲ ಹಿಟ್ಟನ್ನು ನಾನು ಜಾಳಿಯಿಂದ ತೆಗೆದುಕೊಂಡಿದ್ದೀನಿ. ನೋಡಿ, ಎಲ್ಲ ಹಿಟ್ಟನ್ನು ತೆಗ್ದಿದ್ದೀನಿ. ಆದರೆ ಇದು ದಪ್ಪನೇ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಈ ಜಾಳಿಯಲ್ಲಿ ತೆಗ್ದಿರೋದು ಹಿಟ್ಟು ಇದು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ತೆಗಿಬೇಕು. ಅದನ್ನು ಹೇಗೆ ತೆಗಿಬೇಕು ಅನ್ನೋದು ತೋರಿಸ್ತೀನಿ. ಈ ಬಾಯ್ಲಲ್ಲಿ ನಾನು ಎಲ್ಲ ದಪ್ಪ ಇರೋದು ತೆಗೆದಿಟ್ಕೊಂಡಿದ್ದೀನಿ. ಇದು ರಾಗಿ ಎಲ್ಲ ಹಾಕಿ ಮತ್ತೆ ಇನ್ನೊಂದ್ಸಲಿ ನಾವು ಹಿಟ್ಟನ್ನು ನಾವು ಮಿಷಿನಿಗೆ ಹಾಕ್ಸ್ಕೊಳ್ಬೋದು. ನೋಡಿ, ಈ ಹಿಟ್ಟನ್ನು ನಾನು ತೆಗ್ದಿರೋದು ಇದು ಇನ್ನೊಂದ್ಸಲಿ ಜಾಲ್ಡಿ ಮಾಡ್ಕೊಳ್ತೀನಿ. ಕೆಳಗೆ ಒಂದು ಪಾತ್ರೆ ಇಟ್ಕೊಂಡು ಟೈಟಾಗಿ ಬಟ್ಟೆ ತೊಗೊಳ್ಬೇಕು. ನೋಡಿ, ಫುಲ್ ಟೈಟಾಗಿ ಬರಬೇಕು. ಅದರಲ್ಲಿ ಹಿಟ್ಟನ್ನು ಸ್ವಲ್ಪ ಹಾಕಿ ನಾನು ಜಾಲ್ಡಿ ಮಾಡ್ಕೊಳ್ತೀನಿ.